ಒಂದು 5 ತಿಂಗಳಿಂದ ನಾವು ಇಲ್ಲಿ ಜನತಾ ಬಜಾರಲ್ಲಿ ಕಟ್ಟಗಳನ್ನು ವ್ಯಾಪಾರಸ್ಥರಿಗೆ ಅಲಾಟ್ ಮಾಡಿದ್ವಿ. ಬಟ್ ಅವರು ವ್ಯಾಪಾರಸ್ಥರು ಯಾರೂ ಕೂಡ್ತಾ ಇಲ್ಲ. ಸೊ ಅಲ್ಲಿ ಯಾರೂ ವ್ಯಾಪಾರ ಮಾಡ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಬಿಲ್ಡಿಂಗ್ ಮೇಂಟೈನು ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ನಾವು ವಿಸಿಟ್ ಮಾಡಿದ್ವಿ. ಯಾರು ಆಲ್ರೆಡಿ ಅಲಾಟ್ ಮಾಡಿದ್ವಿ ಅವ್ರು ಯಾರು ವ್ಯಾಪಾರ ಮಾಡ್ತಾ ಇಲ್ಲ. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಯಾರು ಕೂತಿದ್ದಾರೆ ಅವರಿಗೆ ಮತ್ತೆ ಅಲಾಟ್ ಮಾಡಿ ಅವ್ರು ಕ್ಯಾನ್ಸಲ್ ಮಾಡಿ ಅಲಾಟ್ ಮಾಡಬೇಕು ಅನ್ನೋದೊಂದು ಅವರು ವ್ಯಾಪಾರ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರನ್ನ ಬೇರೆಯವ್ರಿಗೆ ಕೊಡ್ಬೋದೇನೋ ಅನ್ನೋ ಒಂದು ವಿಚಾರ ಮಾಡಿ, ಯಾಕಂದರೆ ಇದು ಬಿಲ್ಡಿಂಗ್ ಇರೋದು ಒಂದು ಒಳ್ಳೆ ಮಾರುಕಟ್ಟೆ, ಒಂದು ಸ್ಮಾರ್ಟ್ ಸಿಟಿಯಿಂದ ಕಟ್ಟಿರುವಂಥ ಒಂದು ಬಿಲ್ಡಿಂಗ್, ಇದು ಯುಟಿಲೈಸ್ ಆಗ್ತಾ ಇಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಮಧ್ಯಾಹ್ನನೂ ವಿಸಿಟ್ ಮಾಡಿದ್ದೆ. ಈಗ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಅವ್ರ ಸಂಘದವರು ಮತ್ತು ಬೇರೆ ಬೇರೆ ಈಗಾಗಲೇ ಹಂಚಿಕೆ ಆದಂಥ ಎಲ್ಲ ವ್ಯಾಪಾರಸ್ಥರು ಬಂದಿದ್ದಾರೆ. ಅವರು ಸೋಮವಾರ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಒಂದು ಡಿಸಿಷನ್ಗೆ ಬಂದು ನಾವು ಇದನ್ನು ಆಕ್ಯುಪೈ ಮಾಡ್ತೀವಿ ಅನ್ನೋದೊಂದು ಹೇಳಿದ್ದಾರೆ. ಮತ್ತೆ ಸೋಮವಾರ ಬಂದು ಏನಿದೆ ಅಂತ ಚರ್ಚೆ. ಅವರಿಗೆ ಜಾಗ ಕಂಜೆಸ್ಟೆಡ್ ಆಗುತ್ತೆ. ಒಂದು ಎರಡನೇದು ವೆಂಡರ್ ಝೋನ್ನ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲ, ವೆಂಡಿಂಗ್ ಝೋನ್ ಅಂತ ಯಾವ ಡಿಕ್ಲೇರ್ ಆಗಿಲ್ಲ. ಸೊ ಈ ಬಿಲ್ಡಿಂಗ್ ಸುತ್ತಲ ಇರೋದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ವ್ಯಾಪಾರಸ್ಥರು ಬರ್ತಾ ಇಲ್ಲ ಮತ್ತು ಆ ಪಾರ್ಕಿಂಗ್ ಫೆಸಿಲಿಟಿನ ಯಾರು ಯೂಸ್ ಮಾಡ್ತಾ ಇಲ್ಲ. ಎಂಟೈರ್ ಈ 4 ರೋಡು ಎಲ್ಲಿ ಬೇಕಲ್ಲಿ ಬೈಕ್ ನಿಲ್ಲಿಸಿ, ಸೊ ನಮ್ಮ ಭಾಳ ಕಂಜೆಷನ್ ಆಗಿದೆ. ಸಾರ್ವಜನಿಕರಿಗೆ ಭಾಳಷ್ಟು ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸೊ ಈ ಪಾರ್ಕಿಂಗ್ ಫೆಸಿಲಿಟಿನೂ ಬಳಸ್ಕೊಳ್ತಾ ಇಲ್ಲ. ಅಲ್ಲಿ ವ್ಯಾಪಾರಸ್ಥರಿಗಾಗಿ ಮಾಡಿಕೊಟ್ಟಂಥ ಕಟ್ಟಗಳು ಆ ಫೆಸಿಲಿಟಿನೂ ಯೂಸ್ ಮಾಡ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇವತ್ತು ಹೇಳಿದ್ದೀನಿ ಅವ್ರಿಗೆ, ನೆಕ್ಸ್ಟ್ 2 ದಿವಸದಲ್ಲಿ ನೀವು ವ್ಯಾಪಾರ ಪ್ರಾರಂಭ ಮಾಡದೇ ಇದ್ದರೆ ಅದನ್ನು ಬೇರೆ ತೀರ್ಮಾನ ತೆಗೆದುಕೊಳ್ತೀವಿ.